ಕುರುಕುಂಟ ಗ್ರಾಮದ ಹೆದ್ದಾರಿಯಲ್ಲಿರುವ ಅಂಗಡಿಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವ ಮತ್ತು ಅಂಗಡಿಗಳು ತೆರವುಗೊಳಿಸಿದ ವಿರುದ್ಧ ಕುರುಕೋಟ ಗ್ರಾಮಸ್ಥರು ಸೇರಿಕೊಂಡು ಆಗಸ್ಟ್ 13ರಂದು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕುರುಕೋಟ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಗಣೇಶ ಚಿಕ್ಕನಾಗಾಂವ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ತಾಲೂಕಿನ ಕಲಬುರಗಿ ಹುಮ್ನಾಬಾದ್ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಬರುವ ಕುರುಕೋಟ ಗ್ರಾಮದಲ್ಲಿ ಸುಮಾರು 16 ಹೋಟೆಲ್, ಧಾಬಾ ಹಾಗೂ ಇನ್ನಿತರೆ ಅಂಗಡಿಗಳಿದ್ದು, ಸದರಿ ಅಂಗಡಿಗಳು ಅತಿಕ್ರಮಣ ಇವೆ ಎಂದು ಸದರಿ ಅಂಗಡಿಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಇದರಿಂದ ನೂರಾರು ಜನ ಉದ್ಯೋಗ ಕಳೆದುಕೊಂಡ ಕುಟುಂಬ ನಡೆಸಲು ತೊಂದರೆಯಾಗುತ್ತಿದೆ. ಕಲಬುರಗಿ ರಿಂಗ್ ರಸ್ತೆಯಿಂದ ಹುಮ್ನಾಬಾದ್ ವರೆಗೆ ಸದರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಅಂಗಡಿಗಳು ಅತಿಕ್ರಮಣವಾಗಿವೆ. ಆದ್ರೆ ಬೇರೆ ಯಾವ ಕಡೆಯೂ ವಿದ್ಯುತ್ ಸಂಪರ್ಕ ತೆಗೆದಿಲ್ಲ. ಬೇಲೂರು ಕ್ರಾಸ್, ಔರಾದ್ ಬಿ, ಸಿರ್ಗಾಪುರ, ಮಾಗಾಂವ್ ಕ್ರಾಸ್, ಕಮಲಾಪುರ, ಕಿಣ್ಣಿ ಸಡಕ್ ಹೀಗೆ ಮುಂತಾದ ಗ್ರಾಮಗಳಲ್ಲಿ ಹೆದ್ದಾರಿಯಲ್ಲಿ ಅತಿಕ್ರಮಣವಾಗಿ ಅಂಗಡಿಗಳು ಇವೆ. ಆದ್ರೆ ಅಲ್ಲಿ ಯಾವುದೇ ಅತಿಕ್ರಮಣ ತೆರವುಗೊಳಿಸಿಲ್ಲ. ಕೇವಲ ನಮ್ಮ ಕುರುಕೋಟ ಗ್ರಾಮದಲ್ಲಿ ಈ ಅತಿಕ್ರಮಣ ತೆರವು ಹೆಸರಿನಲ್ಲಿ ತಾರತಮ್ಯ ಮಾಡುತ್ತಿರುವುದನ್ನು ಖಂಡಿಸಿ ಆಗಸ್ಟ್ 13ರಂದು ರಾಜ್ಯ ಹೆದ್ದಾರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಬ್ರಿಡ್ಜ್ ನಂತರ ಇರತಕ್ಕಂತ ಹೋಟೆಲ್ ಮತ್ತು ಧಾಬಾ, ಟೈರ್ ಪಂಚರ್ ದುಕಾನ್, ನಂದಿನಿ ಪಾರ್ಲರ್ ಇವೆಲ್ಲರೂ ಲೈಟ್ ಅನ್ನು ಕಟ್ ಮಾಡಿದ್ದಾರೆ. ಕೋರ್ಟ್ನ ಆದೇಶದಂತೆ ನ್ಯಾಷನಲ್ ಹೈವೇ ಪ್ರಾಧಿಕಾರದವರು KEB-ದವರಿಗೂ ಲೆಟರ್ ಬರೆದಿದ್ದಾರೆ. ಈ ಕುರುಕೋಟ ಗ್ರಾಮದಲ್ಲಿರ್ತಕ್ಕಂಥ ಹೋಟೆಲ್ಗಳು ಇಲ್ಲಿ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ. ಟ್ರಾಫಿಕ್ ಜಾಮ್ ಆಗ್ತಾ ಇದ್ದಂಥ ಕಾರಣದಿಂದ ಅವರು ಲೈಟನ್ನು ಕಡಿತ ಮಾಡಿದ್ದಾರೆ. ನಮ್ಮ ಪ್ರಶ್ನೆ ಇರೋದಷ್ಟೇ, ಬೀದರ್ ಟು ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಹೋಟೆಲ್ಗಳಿವೆ ಮತ್ತು ಅಂಗಡಿಗಳಿವೆ. ಆದರೆ ಹುಮ್ನಾಬಾದ್ನಿಂದ ಕಿಣ್ಣಿ ಸಡಕ್ ಆಗಿರ್ಬೋದು, ಹಳಿಗೇಡ್ ಆಗಿರ್ಬೋದು, ಕಮಲಾಪುರ ಆಗಿರ್ಬೋದು, ಮಾಗಾಂವ್ ಕ್ರಾಸ್ ಆಗಿರ್ಬೋದು, ಸಿರ್ಗಾಪುರ, ಅಂಕಲಗಿ, ಔರಾ, ಬೇಲೂರು ಇವ್ರು ಯಾರನ್ನೂ ಕಟ್ ಮಾಡಿ ಬರ್ತಾರೆ. ನಮಗೆಲ್ಲೋ ಒಂದು ಕಡೆ ವಿಪರ್ಯಾಸ ಸಂಗತಿ ಕುರುಕೋಟ ಗ್ರಾಮದಾಗ ಎಲ್ಲ ಹೋಟೆಲ್ಗಳು ಬಿಸ್ನೆಸ್ ಭಾಳ ಚೆನ್ನಾಗಿ ನಡೆದಿದೆ. ಇವ್ರಿಗೆ ಯಾರಿಗೂ ಇಲ್ಲ ತಾರತಮ್ಯ ನಮ್ಮ ಕುರುಕೋಟ ಗ್ರಾಮದ ಹೋಟೆಲ್ದವ್ರಿಗೆ ಯಾಕೆ ಅಂತ ನಮ್ಮ ಪ್ರಶ್ನೆ ಇರೋದು. ಅದಕ್ಕಾಗಿ ನಾವು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ, AW ಅವರಿಗೆ ಮತ್ತು NH ಹೈವೇ ಆಫೀಸ್ನಲ್ಲಿ ಕೂಡ ನಾವು ಒಂದು ಲೆಟರ್ನ್ನು ಕೊಟ್ಟು ರಿಸೀವ್ ತೊಗೊಂಡಿದ್ದೀವಿ. ಒಂದು ವೇಳೆ ಇವತ್ತು ಸಾಯಂಕಾಲದವರೆಗೂ ಅವ್ರು ಬಂದು ನಮ್ದು ಏನು ಬೇಡಿಕೆ ಇದೆ, ಎಲ್ಲ ರೀತಿ ಯಾವ ರೀತಿ ಎಲ್ಲರಿಗೆ ಕರೆಂಟ್ ಸಪ್ಲೈ ಕೊಟ್ಟಿದ್ರೆ ನಮಗೂ ಕೂಡ ಸಪ್ಲೈ ಕೊಡಬೇಕು. ಇವ್ರು ಹೇಳ್ತಾ ಇರೋದೇನು, ಇಲ್ಲ ಅನಧಿಕೃತವಾಗಿ, ಅನಧಿಕೃತ ಇದ್ರೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.